ಗಾಯ್ಸ್, ತುಂಬ ಜನ ವಿಡಿಯೋ ಮಾಡಲಿಕ್ಕೆ ಯಾಕೆ ಭಯ ಪಡ್ತಾರೆ ಗೊತ್ತಾ? ಅವ್ರು ಅಂದ್ಕೊಳ್ತಾರೆ ಅವ್ರ ಹತ್ರ ಒಳ್ಳೆ ಮೈಕ್ ಇಲ್ಲ, ಒಳ್ಳೆ ಬೈಕ್ ಇಲ್ಲ, ಏನೇನೋ ರೀಸನ್ ಕೊಡ್ತಾರೆ. ಆದರೆ ಒಂದು ವಿಷಯ ಹೇಳ್ತೀನಿ, ಈಗ ಬೈಕ್ ಕ್ಯಾಟಗರಿಯಲ್ಲಿ ನೋಡೋದಾದರೆ ನನ್ನ ಹತ್ರ ಇರೋದು ಹೋಂಡಾ. ಓಕೆ, ಅದನ್ನು ನೋಡ್ಲಿಕ್ಕೆ ಹೋದರೆ ಇದು ಓಕೆ ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ನಿನ್ನ ಹತ್ರ ಒಳ್ಳೆ ಬೈಕ್ ಇದೆ, ನಿಮಗೆ ಒಳ್ಳೆ ವೀಡಿಯೋ ಮಾಡ್ಬೋದು ಅಂತ ನೀವು ಅಂದ್ಕೊಳ್ತೀರಾ. ಹಾಗಲ್ಲ, ಇದಕ್ಕಿಂತ ಒಳ್ಳೆ ಬೈಕ್ ಇದೆ, ಕಾವಾಸಾಕಿ ಇದೆ, ಹಯಾಬುಸ ಇದೆ. ನನಗೆ ಅದು ಬೇಕು, ಅದು ಇದ್ದರೆ ನಾನು ಒಳ್ಳೆ ವೀಡಿಯೋ ಮಾಡ್ತಿದ್ದೆ ಅಂತೇಳಿ ನಾನು ಕೂತ್ಕೊಂಡ್ರೆ ಆಗ್ತದಾ? ಇಲ್ಲ. ನಾನು ಇಷ್ಟರವರೆಗೆ ಮಾಡಿದ್ದು ಅದನ್ನೇ. ನಾನೆಂತ ಅಂದ್ಕೊಳ್ತಿದ್ದೆ, ನನ್ನ ಹತ್ರ ಒಳ್ಳೆ ಬೈಕ್ ಇಲ್ಲ, ತುಂಬ ಜನ ನೋಡಿ ನೆಗಡ್ಬೋದು ಅಂತೇಳಿ. ಆದರೆ ಇದೇ ಬೈಕನ್ನು ನಾನು ಯಾರಾದರೂ ಕವಾಸಾಕಿ ಅವರನ್ನು ಮುಂದೆ ಇಟ್ಕೊಂಡು ಹೋದರೆ ನನ್ನ ಬೈಕನ್ನು ಯಾರು ನೋಡೋದಿಲ್ಲ. ಹಾಗಂತೇಳಿ ನಾನು ವೀಡಿಯೋ ಮಾಡೋದಿರ್ಲಿಕ್ಕೆ ಆಗ್ತದಾ? ನಾನು ವೀಡಿಯೋ ಮಾಡಲೇಬೇಕು, ಯಾಕೆಂದರೆ ನಂದು ಗೋಲೇ ಅದು, ನನಗೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತೇಳಿ. ನಾನು ಇಷ್ಟರವರೆಗೆ ಸ್ಟಾರ್ಟ್ ಮಾಡಬೇಕಿತ್ತು. ನಾನು ಸಹ ರೀಸನ್ ಕೊಡ್ತಾ ಕೂತ್ಕೊಂಡೆ ನಿಮ್ಮ ಥರನೇ, ನನ್ನ ಹತ್ರ ಒಳ್ಳೆ ಬೈಕ್ ಇಲ್ಲ, ಒಳ್ಳೆ ಮೈಕ್ ಇಲ್ಲ ಅಂದ್ಕೊಂಡು. ಇಷ್ಟರವರೆಗೆ ನಾನು ವೀಡಿಯೋ ಮಾಡ್ತಿದ್ರೆ ನಂದು ಸ್ವಲ್ಪ ಆದರೂ ಫಾಲೋವರ್ಸ್ ಆಗ್ತಿತ್ತೋ ಏನೋ. ಹಾಗಂತೇಳಿ ನಾನು ಈಗ ಸ್ಟಾರ್ಟ್ ಮಾಡ್ತಿಲ್ಲ ಅಂತಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡುವ, ನಿಮ್ಮ ಹತ್ರನೂ ಯಾರಾದರೂ ಕನೆಕ್ಟ್ ಆಗ್ತಾರೆ ಗೈಸ್. ಈಗ ನೋಡಿ, ನಿಮ್ಮನ್ನು ಯಾರು ನೋಡ್ತಾರೆ ಅಂತ ಹೇಳೋದು, ನಿಮ್ಮನ್ನು ನೋಡಿ ಸಹ ಯಾರ್ದಾದ್ರೂ ಒಂದು ದಿನ ಚೆನ್ನಾಗಾಗ್ಬೋದು, ಯಾರಾದರೂ ಖುಷಿ ಪಡ್ಬೋದು. ಈಗ ಬೈಕಲ್ಲಿ ಸಹ ಅದೇ ನಾನು ಹೇಳಿದೆ, ಕಾವಾಸಾಕಿ ಉಂಟು, ಹಯಾಬುಸ ಉಂಟು ಅಂತೇಳಿ. ಅದೇ ಅಷ್ಟು ಒಳ್ಳೆ ಬೈಕ್ ಉಂಟಂತೇಳಿ ಸ್ಪ್ಲೆಂಡರ್ ಸೇಲ್ ಆಗದೇ ಇರ್ತದೆ, ಸ್ಪ್ಲೆಂಡರ್ ಸಹ ಸೇಲ್ ಆಗ್ತದೆ ತಾನೆ. ಹಾಗೆಯೇ ನಿಮ್ಮನ್ನು ಸಹ ನೋಡಲಿಕ್ಕೆ ಸ್ವಲ್ಪ ತುಂಬ ಜನ ಇದ್ದಾರೆ. ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟಿದೆ ಅದನ್ನು ನೋಡಿ ಫಸ್ಟಿಗೆ. ನಿಮ್ಮನ್ನು ಸಹ ನೋಡ್ತಾರೆ, ಒಬ್ಬರು ಒಂದೇ ವೀಡಿಯೋ ನೋಡೋದಲ್ಲ, ತುಂಬ ವೀಡಿಯೋ ನೋಡ್ತಾರೆ. ಇದೆಲ್ಲ ರೀಸನ್ ಕೊಟ್ಕೊಂಡು ಕೂತ್ಕೊಳ್ಬೇಡಿ, ನೀವು ಸಹ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ. ನಿಮ್ಮನ್ನು ಸಹ ನೋಡಲಿಕ್ಕೆ ಜನ ಸಿಗ್ತಾರೆ, ನಿಮ್ಮನ್ನು ಸಹ ಜನ ನೋಡ್ತಾರೆ. ಥ್ಯಾಂಕ್ ಯು.